ಹಾಯ್ ಫ್ರೆಂಡ್ಸ್, ನಾವಿವತ್ತು ಒಂದು ಬ್ರೇಕ್ಫಾಸ್ಟ್ ಐಟಮ್ ಮಾಡ್ಕೊಳ್ಳೋಣ. ನೀವು ಇದನ್ನ ಬ್ರೇಕ್ಫಾಸ್ಟ್ ಆಗು ಯೂಸ್ ಮಾಡ್ಬೋದು, ಸ್ನ್ಯಾಕ್ಸ್ ಆಗು ಯೂಸ್ ಮಾಡ್ಬೋದು, ಲಂಚ್ ಬಾಕ್ಸ್ಗೂ ಯೂಸ್ ಮಾಡ್ಬೋದು. ಇದು ನಾನು ತರಕಾರಿಗಳೆಲ್ಲ ತಗೊಂಡು ಮಾಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದು ನನ್ನ ನಾರ್ಮಲ್ ಡೈಲಾಗ್ ಅಲ್ವಾ, ಯಾವಾಗಲೂ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇರ್ತೀನಿ. ಇದು ನಿಜವಾಗ್ಲೂ ಚೆನ್ನಾಗಿರುತ್ತೆ. ನೋಡಿ, ನಾನೀಗ ನೀರಿಟ್ಟಿದ್ದೀನಿ ಕುಕ್ಕರಲ್ಲಿ. ಆಲೂಗಡ್ಡೆ ಹಾಕ್ತಿದ್ದೀನಿ. ನಾವು ಮ್ಯಾಶ್ ಮಾಡ್ತೀವಿ, ನೀರು ಕಮ್ಮಿ ಇಟ್ಕೋಬೋದು ಅಂತ ಆಲೂಗಡ್ಡೆ ಕಟ್ ಮಾಡಿದ್ದೀನಿ ಅಷ್ಟೇ. ಬಟಾಣಿ ಇದೆ, ಸ್ವೀಟ್ ಕಾರ್ನ್ ಇದೆ. ಇದು ಮೂರನ್ನು ಒಂದು 2 ವಿಸಿಲ್ ಹಾಕೋಣ. ಫ್ರೆಂಡ್ಸ್, ಈಗ ನಾನು ಗೋಧಿ ಹಿಟ್ಟು ತಗೊಂಡಿದ್ದೀನಿ. ಗೋಧಿ ಹಿಟ್ಟು ಬಂದು ಇದು 150 ಗ್ರಾಮ್ಸ್ ಇದೆ. ಉಳಿದ್ರೆ ಚಪಾತಿಗೂ ಕೂಡ ಯೂಸ್ ಮಾಡ್ಕೋಬೋದು ಅಂತ ನಾನು ಜಾಸ್ತಿನೇ ಮಾಡ್ತಾ ಇದ್ದೀನಿ. ಈಗ ನಾನು 1 ಟೇಬಲ್ ಸ್ಪೂನು ಚಿರೋಟಿ ರವೆ, ಇದಕ್ಕೆ ಒಂದು ಸ್ವಲ್ಪ 1/4 ಸ್ಪೂನ್ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಫಸ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೊಂದು ಸ್ವಲ್ಪ ಈಗ ಆಯಿಲ್ ಹಾಕೋಣ. ನಾವು ನಾರ್ಮಲ್ ಚಪಾತಿಗೆ ಈ ಥರ ಮಾಡಲ್ವಲ್ಲ, ಬಟ್ ಈ ಥರ ಮಾಡೋದ್ರಿಂದ ಚೆನ್ನಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಇಲ್ಲಿ ಸ್ವಲ್ಪ ಆಯಿಲ್ ಹಾಕ್ತಾ ಇದ್ದೀನಿ. ಒಂದು 1/4 ಸ್ಪೂನ್ ಅಷ್ಟೇ ಸಾಕು. ಈಗ ನಾವು ಚೆನ್ನಾಗಿದೆ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ. ಅದರಿಂದ ಚೆನ್ನಾಗಿ ಬರುತ್ತೆ. ಈಗ ನೀರು ಆ್ಯಡ್ ಮಾಡಿಕೊಂಡು ಚಪಾತಿ ಹಿಟ್ಟೋದಕ್ಕೆ ನಾವು ಹಿಟ್ಟು ರೆಡಿ ಮಾಡ್ಕೊಳ್ಳೋಣ. ನೋಡಿ, ನಾರ್ಮಲ್ ಚಪಾತಿ ಅದಕ್ಕೇ ಸಾಕು. ನಾವು ಚಿರೋಟಿ ರವೆ ಹಾಕಿದ್ದೀವಲ್ಲ, ಇನ್ನು ಸ್ವಲ್ಪ ಟೈಟಾಗಿ ಬರುತ್ತೆ ನೆನೆದ್ಮೇಲೆ. ಈಗ ನಾವು ಒಂದು 15 ನಿಮಿಷ ಈಗ ನಾವು ಅದನ್ನು ಇದ್ರ ಒಳಗಡೆ ಎಷ್ಟು ಕೂಡ ರೆಡಿ ಆಗೋ ತನಕ ಇದು ನೆನೆಸ್ಕೊಳ್ಳೋಣ. ಸಾಕು ಫ್ರೆಂಡ್ಸ್. ಈಗ 2 ವಿಸಿಲ್ ಆಗಿತ್ತು. ನೀರು ಬಗ್ಸ್ಬಿಟ್ಟಿದ್ದೀನಿ. ನೀರು ಕಮ್ಮಿನೇ ಹಾಕಿದ್ದೆ ಅಲ್ವ ನಾನು, ಅದಕ್ಕೆ ಈಗ ನಾನು ಮ್ಯಾಶರಲ್ಲಿ ಮ್ಯಾಶ್ ಮಾಡ್ತಾಯಿದ್ದೀನಿ. ಕೈ ಆದ್ಮೇಲೆ ಬಿಸಿ ಇರೋದಕ್ಕೆ ಕೈಯಲ್ಲಿ ಕೂಡ ಮಾಡ್ಕೋಬೋದು. ನಾನು ಬಿಸಿ ಇದೆ ಅಂತ ಈ ಥರ ಮಾಡ್ತಾಯಿದ್ದೀನಿ. ಬಟಾಣಿ, ಹಸಿ ಬಟಾಣಿ ಆದಷ್ಟು ಯೂಸ್ ಮಾಡಿ, ಟೇಸ್ಟಿಯಾಗಿರುತ್ತೆ. ಈಗ ನಾನು ಮ್ಯಾಶ್ ಮಾಡಿರೋದನ್ನೆಲ್ಲ ಒಂದು ಬಟ್ಲಿಗೆ ತೊಗೊಂಡ್ಬಿಡ್ತಾ ಇದ್ದೀನಿ. ನೀವು ಇದಕ್ಕೆ ಬೇಕು ಅಂದರೆ ಬೀನ್ಸು, ಕ್ಯಾರೆಟು, ಬೀಟ್ರೋಟು ಎಲ್ಲ ಹಾಕ್ಕೋಬೋದು. ನಿಮ್ಗೆ ಏನು ತರಕಾರಿ ಇಷ್ಟ ಆಗುತ್ತೋ ಅದೆಲ್ಲ ಯೂಸ್ ಮಾಡ್ಬೋದು. ಈಗ ನೋಡಿ, ನಾನು ಇದಕ್ಕೆ ಕ್ಯಾಪ್ಸಿಕಮ್ ಯೂಸ್ ಮಾಡ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟಿದೆ ಅಷ್ಟೇ. ಈರುಳ್ಳಿ ಒಂದು ಸ್ವಲ್ಪ ಜಾಸ್ತಿನೇ ಇದೆ, 2 ಟೇಬಲ್ ಸ್ಪೂನ್ ಅಷ್ಟಿದೆ. ಗ್ರೀನ್ ಚಿಲ್ಲಿ, ನೀವು ಚಿಕ್ಕ ಮಕ್ಳಿಗೆ ಇಡ್ತೀವಿ ಅನ್ನೋ ಹಂಗಿದ್ರೆ ಗ್ರೀನ್ ಚಿಲ್ಲಿ ಬದಲು ಚಿಲ್ಲಿ ಪೌಡ್ರ್ ಯೂಸ್ ಮಾಡಿ. ಇದು ಅಜ್ವೈನ, ನಾವು ಆಲೂಗಡ್ಡೆ ಯೂಸ್ ಮಾಡಿರೋದಕ್ಕೆಲ್ಲ ಮಾಡಿದ್ರೆ ಒಳ್ಳೆಯದು. ನೋಡಿ, ಉಪ್ಪು 1/4 ಸ್ಪೂನ್ ಇದೆ ಅಷ್ಟೇ, ಸಾಕಾಗುತ್ತೆ. ಜೀರಿಗೆ ಪೌಡ್ರು, ಇದಕ್ಕೆ ನಾನು ಶುಂಠಿ ಸ್ವಲ್ಪ ಯೂಸ್ ಮಾಡ್ತಾ ಇದ್ದೀನಿ. ಒಂದು 1/4 ಸ್ಪೂನ್ ಅಷ್ಟು ಯೂಸ್ ಮಾಡ್ಕೊಳ್ಳೋಣ. ಎಳ್ಳು ಯೂಸ್ ಮಾಡ್ತಾ ಇದ್ದೀನಿ, ಒಂದು 1/4 ಸ್ಪೂನು, ಚೆನ್ನಾಗಿರುತ್ತೆ. ಗರಂ ಮಸಾಲ, ಕೊತ್ತಂಬರಿ ಸೊಪ್ಪು. ನಾನು ಪುದೀನ ಹಾಕ್ತಾ ಇಲ್ಲ, ಇದಕ್ಕೆ ನಾನು ಪುದೀನ ಚಟ್ನಿ ಮಾಡ್ತಾ ಇದ್ದೀನಿ, ಅದಕ್ಕೋಸ್ಕರ ಪುದೀನ ಹಾಕ್ತಾ ಇಲ್ಲ. ಈಗ ಇದನ್ನು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ನಾನು ಈಗೆಲ್ಲನೂ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ನೋಡಿ, ಕಲರ್ಫುಲ್ಲಾಗಿದೆ. ತಿನ್ನೋಕ್ಕೂ ಟೇಸ್ಟ್ ಅದೇ ಥರನೇ ಇರುತ್ತೆ. ನೀವು ಬೇಕಾದರೆ ಗ್ರೀನ್ ಚಿಲ್ಲಿ ಕಟ್ ಮಾಡಿದವಾಗ ನಿಮ್ಗೆ ಬಾಯಿ ಸಿಗ್ತಾ ಇರುತ್ತೆ ಅನ್ನೋ ಹಂಗಿದ್ರೆ ಗ್ರೀನ್ ಚಿಲ್ಲಿ ಪೇಸ್ಟು ಕೂಡ ಹಾಕ್ಕೋಬೋದು. ನನಗೆ ಹಿಂಗೆ ಬಾಯಿಗೆ ಆಗ ಖಾರ ಸಿಗಬೇಕು, ಚೆನ್ನಾಗಿರುತ್ತೆ ಅಂತ ಈ ಥರ ಮಾಡಿದ್ದೀನಿ. ಇದನ್ನು ಯಾವ ಥರ ಮಾಡೋದು ತೋರಿಸ್ತೀನಿ ಬನ್ನಿ. ನೋಡಿ, ಚಪಾತಿ ಹಿಟ್ಟು ನೆಂದಿದೆ. ನಾನೀಗ ನಾವು ಪೂರಿ ಮಾಡ್ತೀವಲ್ಲ ಫ್ರೆಂಡ್ಸ್, ಆ ಸೈಜ್ಗೆ ಇದನ್ನು ರೋಲ್ ಮಾಡ್ಕೊಳ್ಳೋಣ. ಅಷ್ಟೇ ಸಾಕು, ದೊಡ್ಡದಾಗಿ ಬೇಡ ಫ್ರೆಂಡ್ಸ್. ಈಗ ಇದನ್ನು ನಾವು ಸೇಮ್ ಚಪಾತಿ ಯಾವ ಥರ ಲಟ್ಟಿಸ್ಕೊತೀವಿ ಆ ಥರ ಲಟ್ಟಿಸ್ಕೊಳ್ಳೋಣ. ಈಗ ನೋಡಿ, ಸೇಮ್ ಪ್ಯಾಟರ್ನೇ ನಾವು ಪರಾಟಾಗೆಲ್ಲ ಯಾವ ಥರ ಮಾಡ್ತೀವಿ ಆ ಥರ
ಫಸ್ಟು ರೋಲ್ ಮಾಡ್ಕೊಳ್ಳಿ. ರೋಲ್ ಮಾಡಿಕೊಂಡು ಆಮೇಲೆ ಇದ್ರ ಮೇಲೆ ಈ ಥರ ಮಾಡ್ಕೊಳ್ಳಿ. ಒಳಗಡೆ ಆಗ ನಾವೇನು ಸ್ಟಫಿಂಗ್ ಇಟ್ಟಿದ್ದೀವಿ ಅದು ಚೆನ್ನಾಗಿ ಬೇಯುತ್ತೆ. ಇಷ್ಟೇ, ಇದೇ ಥರ ಎಲ್ಲ ಮಾಡಿಟ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನಾನೀಗ ಒಂದು ಸ್ವಲ್ಪ ಸೆಸಮಿ ಸೀಡ್ಸ್ ಕೂಡ ಹಾಕ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ. ನೋಡೋಕೆ ಚೆನ್ನಾಗಿದ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಅನ್ನೋದಕ್ಕೋಸ್ಕರ ಅಷ್ಟೇ. ಅದು ಕ್ರಿಸ್ಪಿಯಾಗಿ ಅಲ್ಲಲ್ಲೂ ಸಿಗ್ತಾ ಇದ್ರು ಕೂಡ ಚೆನ್ನಾಗಿರುತ್ತೆ. ನೋಡಿ, ಈಗ ಸ್ಟಫಿಂಗ್ ಮಾಡ್ಕೊಳ್ಳೋಣ. ನಿಮ್ಗೆ ಯಾವ ಥರ ಡಿಸೈನ್ ಬೇಕೋ ನೀವು ಮಾಡ್ಕೋಬೋದು. ಎಕ್ಸ್ಟ್ರಾ ಹಿಟ್ಟನ್ನ ರಿಮೂವ್ ಮಾಡೋಣ. ಈಗ ಸೇಮ್ ಅದೇ ಪ್ಯಾಟರ್ನ್ ಇಷ್ಟೇ ಫ್ರೆಂಡ್ಸ್. ಈ ಥರ ಎಲ್ಲ ಮಾಡಿಟ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈಗ ನಾನು ಹಂಚು ಆಲ್ರೆಡಿ ಇಟ್ಟಿದ್ದೆ, ಬಿಸಿ ಆಗಿದೆ. ಇದಕ್ಕೆ ಎಣ್ಣೆ ಹಾಕ್ತಾ ಇದ್ದೀನಿ. ಈಗ ಈ ಥರ ನಿಧಾನಕ್ಕೆ ಇಟ್ಕೋಣ. ಇಟ್ಟು ನೀವು ಹಿಂಗೆ ಬಿಡ್ಬೋದು ಕೂಡ. ನಾನು ಕ್ಯಾಪ್ ಹಾಕ್ತಾ ಇದ್ದೀನಿ, ಬೇಗ ಆಗುತ್ತೆ ಅಂತ. ಇದು ಚೇಂಜ್ ಮಾಡೋಣ. ನೋಡಿ ಫ್ರೆಂಡ್ಸ್, ಈಗ ಇನ್ನೊಂದು ಸೈಡ್ ತಿರುವಾಕೋಣ. ನೋಡಿ, ಕ್ರಿಸ್ಪಿಯಾಗಿ ಬರ್ತಾ ಇದೆ, ಚಿರೋಟಿ ರವೆಯಿಂದ ಅದು. ನೀಟಾಗಿ ಬೇಯುತ್ತೆ, ಬೇಯಲ್ಲ ಅಂತೇನೂ ಇಲ್ಲ. ಈಗ ಮತ್ತೆ ಕ್ಯಾಪ್ ಹಾಕೋಣ. ಒಂದೇ ನಿಮಿಷಕ್ಕೆ ಇಷ್ಟೊಂದು ಬೆಂದಿದೆ. ನೋಡಿ, ಈಗ ಆಯಿಲ್ ಸ್ವಲ್ಪ ಹಾಕೋಣ. ಅಷ್ಟೇ, 1 ಸೆಕೆಂಡ್ ಅಷ್ಟೇ. ಫ್ರೆಂಡ್ಸ್, ನೋಡೋಣ ಇದಾಗಿದೆಯಾ ಅಂತ. ನೋಡಿ, ಆಗಿದೆ. ನಿಮಗೆ ಇನ್ನೂ ತುಂಬ ಕ್ರಿಸ್ಪಿ ಆಗಬೇಕು ಅಂದರೆ ತಟ್ಟೆ ಮುಚ್ಚಿಟ್ಟಿದ್ದೀರ ಮಾಡ್ಕೊಳ್ಳಿ. ಅಷ್ಟೇ, ಏನಿಲ್ಲ. ನಾನು ಸ್ಟವ್ ಫುಲ್ಲು ಕಮ್ಮಿ ಇಟ್ಟಿದ್ದೀನಿ. ನಿಧಾನಕ್ಕೆ ತಗೊಳ್ಳಿ ಸ್ವಲ್ಪ. ಹೀಗೆಲ್ಲ ತಗೊಂಡ್ಬಿಡೋಣ ಪ್ಲೇಟ್ಗೆ. ಮಳೆ ಬೇರೆ ಬರ್ತಾ ಇದೆ ಫ್ರೆಂಡ್ಸ್. ಈ ಮಳೆಗೆ, ಈ ಸ್ಮೆಲ್ಗೆ ಈಗಲೇ ತಿನ್ನೋಣ ಅನಿಸ್ತಿದೆ ನನಗೆ. ನೋಡಿ, ರೆಡಿಯಾಗಿದೆ ಈಗ. ನೋಡಿ ಫ್ರೆಂಡ್ಸ್, ರೆಡಿಯಾಗಿದೆ. ನೀವು ಬ್ರೇಕ್ಫಾಸ್ಟ್ಗೂ ಯೂಸ್ ಮಾಡ್ಬೋದು, ಮಕ್ಕಳು ಬಾಕ್ಸ್ಗೂ ಹಾಕಿ ಕಳಿಸ್ಬೋದು, ಸ್ನ್ಯಾಕ್ಸ್ಗೂ ಯೂಸ್ ಮಾಡ್ಬೋದು. ಇದಂದ್ರೂ ತುಂಬ ಹೆಲ್ದಿ. ನಾವು ನಿಮ್ಗೆ ನೋಡಿದ್ರೆ ಎಷ್ಟು ಕಮ್ಮಿ ಆಯಿಲ್ ಯೂಸ್ ಮಾಡಿದ್ವಿ ಅಂತ. ಖುಷಿಯಾಗಿ ತಿನ್ಬೋದು ಕೂಡ, ಏನು ತೊಂದರೆ ಇಲ್ಲ. ನೀವು ಟ್ರೈ ಮಾಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ, ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಇಷ್ಟೊತ್ತು ನನ್ನ ಚಾನಲ್ ನೋಡಿದ್ದಕ್ಕೆ ಥ್ಯಾಂಕ್ ಯು.